ಗುರುಪೂರ್ಣಿಮೆಯ ನಿಮಿತ್ತವಾಗಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀ ಕ್ಷೇತ್ರ ನವಕಲ್ಯಾಣ ಜೇಡಗ ಮಹಾಮಠದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗಿತು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀ ಕ್ಷೇತ್ರ ಜೇಡಗ ಮಠದಲ್ಲಿ ಗುರುಪೂರ್ಣಿಮಾ ನಿಮಿತ್ತವಾಗಿ ಗುರುವಿನ ಆಶೀರ್ವಾದದೊಂದಿಗೆ ಸನಾತನ ಧರ್ಮದ ಪದ್ಧತಿಯಂತೆ ಸಕಲರಿಗೂ ಹಾಗೂ ಶಿವಯೋಗಿ ಜ್ಞಾನ ಮಂದಿರ ಬಾಲಕರ ವಸತಿ ನಿಲಯದ ಮಕ್ಕಳಿಗೆ ಪರಮ ಪೂಜ್ಯರಾದ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳ ಸಮ್ಮುಖದಲ್ಲಿ 300ಕ್ಕಿಂತ ಅಧಿಕ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ನೀಡಲಾಯಿತು. ಇನ್ನು ಈ ಮಠದಲ್ಲಿ ಯಾವುದೇ ಜಾತಿ ಭೇದ ಇಲ್ಲ. ಇಲ್ಲಿ ಕಲಿಯುವಂಥ ಮಕ್ಕಳು ಯಾವ ಜಾತಿಯವರು ಎಂದು ನನಗೆ ಇವತ್ತಿಗೂ ಗೊತ್ತಿಲ್ಲ. ನಮ್ಮ ಮಠದಲ್ಲಿ ಜಾತಿ ಭೇದ ಬೇಡ. ಈ ಮಠ ಧರ್ಮಕ್ಕಾಗಿ ಬೆಲೆ ಕೊಟ್ಟಿದೆ. ಜಂಗಮ ಮಕ್ಕಳಿಂದ ಹಿಡಿದು ದಲಿತರ ಮಕ್ಕಳವರೆಗೂ ರುದ್ರಾಭಿಷೇಕ ಮಂತ್ರ ಓದುತ್ತಾರೆ ಎಂದು ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಆಶೀರ್ವಚನ ನೀಡಿದರು. ಪೂಜ್ಯ ಗುರುಗಳ ಯೋಗ ಸಮಾಧಿಯ ಮುಂಭಾಗದಲ್ಲಿ ಎಲ್ಲ ಮಕ್ಕಳಿಗೆ ಲಿಂಗ ದೀಕ್ಷೆಯನ್ನು ಮಾಡುವಂಥ ಒಂದು ಶ್ರೇಷ್ಠವಾದಂಥ ಸಮಾರಂಭವನ್ನು ಆಯೋಜನೆಯನ್ನು ಮಾಡಿರುವಂಥದ್ದು. ಚಿನ್ಮಗಿರಿಯ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಎಲ್ಲ ಮಕ್ಕಳಿಗೆ ಲಿಂಗ ಪೂಜೆಯ ವಿಧಾನ, ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕಾದ್ರೆ ಆ ಶ್ರೇಷ್ಠವಾಗಿರುವಂಥ ಮಂತ್ರ ಬೋಧನೆ, ಈ ಎಲ್ಲ ಕಾರ್ಯಕ್ರಮಗಳು ಈ ವೇದಿಕೆ ಮುಖಾಂತರ ನಡೆದುಕೊಂಡು ಬಂದಿರುವಂಥದ್ದು. ಬಹುಶಃ ಅಂದು 12ನೇ ಶತಮಾನದ ಬಸವ ಕಲ್ಯಾಣ, ಇಂದು 21ನೆಯ ಶತಮಾನದ ನವಕಲ್ಯಾಣ. ಅಂದು ಬಸವಣ್ಣನವರ ಕಾಲದಲ್ಲಿ ನಾವು ಇತಿಹಾಸದ ಮುಖಾಂತರ ಬಸವಣ್ಣನವರ ಒಂದು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಇತ್ತು. ಬಸವಣ್ಣನವರಿದ್ದರು, ಅನುಭವವನ್ನು ನಡೀತಿತ್ತು. ಅಲ್ಲಿ ಕುಲಕ್ಕೊಬ್ಬ ಶರಣರಿದ್ದರು. ಅಲ್ಲಿ ಸಾಮೂಹಿಕವಾಗಿ ಲಿಂಗ ಪೂಜೆಯನ್ನು ಆಗ್ತಿತ್ತು ಅನ್ನುವಂಥದ್ದು ಇತಿಹಾಸವನ್ನು ಕೇಳ್ತೇವೆ. ಆದರೆ ಇವತ್ತು ನವಕಲ್ಯಾಣ ಈ ಮಹಾಮಠದಲ್ಲಿ 21ನೆಯ ಶತಮಾನದ ಈ ನವಕಲ್ಯಾಣ ಮಹಾಮಠದಲ್ಲಿ ನಮ್ಮ ಮುದ್ದು ಮಕ್ಕಳು ಲಿಂಗ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ಈ ದೃಶ್ಯವನ್ನು ನೋಡಿದಾಗ ಮನಸ್ಸಿಗೆ ಹೇಗೆ ಒಂದು ಭಾವನೆಯನ್ನು ಉಂಟಾಗ್ತದೆ ಅಂದರೆ, ಬಹುಶಃ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಕುಲಕ್ಕೊಬ್ಬ ಶರಣರು ಕೂಡ ಇದೇ ರೀತಿ ಲಿಂಗ ಪೂಜೆ ಮಾಡ್ತಾ ಇದ್ರು ಅನ್ನುವಂಥ ಭಾವನೆ ಇವತ್ತು ನಮಗೆ ಗೋಚರಿಸ್ತದೆ. ಅಂದರೆ ಆ ಇತಿಹಾಸವನ್ನು ಇವತ್ತು ಜೀವಂತವಾಗಿ ನಾವು ಕಾಣಬೇಕು, ಅದರ ಒಂದು ದೃಶ್ಯವನ್ನು ಪ್ರತ್ಯಕ್ಷವಾಗಿ ಕಾಣಬೇಕು ಅಂತಂದರೆ ಇವತ್ತು ಜೇಡಗ ಮಠದಲ್ಲಿ ನಮ್ಮೆಲ್ಲ ಮುದ್ದು ಮಕ್ಕಳು ಇವತ್ತು ಲಿಂಗ ದೀಕ್ಷೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಕಳೆದ ವರ್ಷದಿಂದ ಪ್ರಾರಂಭವಾಗಿರುವಂಥ ನಮ್ಮ ಈ ಉಚಿತ ವಸತಿ ಶಾಲೆ ಕಳೆದ ವರ್ಷ ಬರೀ 100 ಮಕ್ಕಳಿಂದ ಪ್ರಾರಂಭ ಆಗಿರುವಂಥದ್ದು. ಈ ವರ್ಷ ಸರಿಸುಮಾರು 200 ಮಕ್ಕಳು ಈ ವರ್ಷದ ಶಾಲೆಗೆ ವ್ಯಾಸಂಗವನ್ನು ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಕಳೆದ ವರ್ಷ 100, ಈ ವರ್ಷ 200 ಅಂತಂದರೆ 300 ಮಕ್ಕಳು ನಮ್ಮ ಶಾಲೆಯಲ್ಲಿ ಇವತ್ತು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಎಷ್ಟು ಖುಷಿ ಅನ್ನಿಸ್ತದೆ ಅಂತ ಕೇಳಿದ್ರೆ, 12ನೇ ಶತಮಾನದ ಬಸವಣ್ಣನವರ ತತ್ವದ ತಳಹದಿಯ ಮೇಲೆ ಬಸವಣ್ಣನವರು ಏನು ಒಂದು ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಏನು ಒಂದು ತಾವು ಪ್ರತಿದಿನದ ಒಂದು ತಮ್ಮ ಸಂದೇಶದ ಮುಖಾಂತರ ಏನು ಹೇಳ್ತಿದ್ರು ಅಂತಂದರೆ, ಸಮಾನತೆ ಸಮಾಜ ನಿರ್ಮಾಣ ಆಗಬೇಕು, ಮೇಲು ಕೀಳು ಅನ್ನುವಂಥದ್ದು ಹೊಡೆದೋಡಿಸಬೇಕು, ನಾವೆಲ್ಲರೂ ಒಂದೇ, ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಅನ್ನುವಂಥ ಸಂದೇಶವನ್ನು ಬಸವಣ್ಣನವರು ಅಂದಿನ ಸಂದರ್ಭದಲ್ಲಿ
ಆ ಕಾರ್ಯವನ್ನು ಮಾಡಲಿಕ್ಕೆ ಹೊರಟರು. ಆದರೆ ಅಂದಿನ ಆ ಕಾರ್ಯ ಸಂಪೂರ್ಣವಾಗಿ ಯಶಸ್ವಿ ಆಗಲಿಲ್ಲ. ಕ್ರಾಂತಿ ಆಯಿತು. ದಿಕ್ಕಿಗೊಬ್ಬ ಶರಣರು ಸ್ಥಳಾಂತರ ಆಯಿತು. ಈ ಸಂದರ್ಭದಲ್ಲಿ ಮಂತ್ರ ಪಠಣ ಮಾಡಿದವರು ಶಶಿಧರ ಶಾಸ್ತ್ರಿಗಳು, ಚಿಲಮರಿಗಿರಿ ಮಠದ ಮಹಾಸ್ವಾಮೀಜಿಗಳು, ಮಹಂತ ಶಿವಾಚಾರ್ಯರು, ಸುಂಪನೂರು ಬಸವನಪ್ಪ ದೇವರು, ಪೂಜ್ಯರ ತಂದೆಯವರಾದ ಚನ್ನವೀರಯ್ಯ ಮಹಾಸ್ವಾಮೀಜಿಗಳು, ತಾಯಿಯವರಾದ ಸುನಂದಮ್ಮ ಸಿದ್ದಮ್ಮ, ಆಯಿ ಶಾಂತ ಕೆ ಲೇಖಕರು, ನಾಡಗೌಡ ದಂಪತಿಗಳು, ಅಪ್ಪಾಜಿ ಸಂಗೀತ ಕಲಾ ಬಳಗ ನಿರೂಪಣೆ ಸೋಮು ಹೊರಟ್ಟಿ ನೆರವೇರಿಸಿದ್ರು. ಮಹಾದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ಜೀಡಗ.